ಸೊ ಈಗಾಗಲೇ ಬೆಳೆದಿದ್ದಿರೋ ಈ ವ್ಯವಸ್ಥೆ ಮಧ್ಯ ಹೇಗೆ ಹೇಗೆ ಮುಂದಕ್ಕೆ ಏನು ಮಾಡಬೇಕಂತ ಇದ್ದೀರಾ? ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಈ ಪೊಲಿಟಿಕಲ್ ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು ಅಂದರೆ ಎಲ್ಲ ಮತಕ್ಷೇತ್ರಗಳಲ್ಲೂ ಎಲ್ಲ ಚಳುವಳಿಗಾರನ ಜೊತೆಗೆ ಸೇರಿ ಒಂದು ಸಮಾಜದ ವಿಚಾರಗಳನ್ನ ಹೆಂಗೆ ಮುಂದೆ ತೊಗೊಂಡೋಗ್ಬೋದು, ಆನ್ ಗ್ರೌಂಡ್ ಕೆಲಸ ಮಾಡ್ಬೋದು. ಹೇಗೆ? ನೀವು ಏನಾದರೂ ಒಂದು ವಿಚಾರ ತಲುಪಿಸ್ಬೇಕು, ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂದರೆ 3 ವಿಚಾರಗಳು. ನಾನ್ ಪೊಲಿಟಿಕಲ್ ಅಂದರೆ 3 ವಿಚಾರಗಳು. ಒಂದು, ಜನಜಾಗೃತಿ, ಪ್ಲೇಯಿಂಗ್ ವಿತ್ ಐಡಿಯಾಸ್. ನೀವು ಕೇಡರ್ ಕ್ಯಾಂಪ್ ಮಾಡೋದಾಗಿರ್ಬೋದು, ಇವಾಗ ನಾವು ಇವತ್ತಿನ ದಿನ ಒಂದು ಪಾಡ್ಕ್ಯಾಸ್ಟ್ ಮುಖಾಂತರ ಮಾಡೋದಾಗಿರ್ಬೋದು, ನಾವು ಬೇಕಾದರೆ ಒಂದು ಭಾಷಣನೋ ಒಂದು ಬೇರೆ ಕಾರ್ಯಕ್ರಮಗಳು. ಓಕೆ, ಇಟ್ಸ್ ಐಡಿಯಾಸ್ನಲ್ಲಿ ಜಾಗೃತಿ ಮೂಡಿಸೋದು, ಅದು ಒಂದು. ಎರಡನೇದು ಏನಂದರೆ ಹೋರಾಟ ಅಂದಾಗ ಏನಾಗುತ್ತೆ ಅಂದರೆ, ನೀವೊಂದು ರಚನಾತ್ಮಕವಾದ ಬದಲಾವಣೆ ಬಯಸ್ತೀರ. ಏನಾದರೂ ಒಂದು ಯೋಜನೆ, ನೀತಿ, ಕಾನೂನುಗಳು ಬೇಕು, ಇರೋದನ್ನು ಬೇಡ, ಪಾಲಿಸಿ ಚೇಂಜಸ್. ಅದು ಒಂದು. ಇವಾಗ ರೈತರದ್ದು ಹೋರಾಟ ಆಗಿದೆ, ಅದು ಯಶಸ್ಸಾಗಿದೆ ಮೊನ್ನೆ. ಅದು ಒಂದು ಏನಂದರೆ, ಈ ಒಂದು ದೇವನಹಳ್ಳಿನಲ್ಲಿ ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗಿದೆ. ಅವರ 1777 ಎಕರೆ 3.25 ವರ್ಷ ಹೋರಾಟ ಮಾಡಿದ್ದಾರೆ. ಇವಾಗ ಹೋರಾಟದಿಂದ ಅದು ಇವಾಗ ಸರ್ಕಾರ ವಾಪಸ್ ತೊಗೊತಾರೆ ಅಂತ ಹೇಳಿದ್ದಾರೆ. ಬಟ್ ನೋಡಿ, ಒಂದು ವಿಪರ್ಯಾಸ ಏನಂದರೆ, ರೈತರ ಜೀವನನ ಉತ್ತಮಗೊಳಿಸೋದು ಬಿಟ್ಟು ಇನ್ನೂ ಕಷ್ಟ ಕೊಟ್ಟು ಇವಾಗ ಸ್ಟ್ಯಾಟಸ್ ಕೋ ಹತ್ರ ಬರ್ತಾ ಇದ್ದಾರೆ. ಅದರಿಂದ ಏನು ಪ್ರಯೋಜನ ಇಲ್ಲ. ಬಟ್ ಏನೇ ಇದ್ರೂ ರೈತರ ಪರವಾಗಿ ಜಾಸ್ತಿ ಅಭಿವೃದ್ಧಿ ಮಾಡಬೇಕು, ದಟ್ಸ್ ಅ ಡಿಫ್ರೆಂಟ್ ಪ್ರಶ್ನೆ. ಬಟ್ ಹೋರಾಟ ಅಂದಾಗ ಯು ಬ್ರಿಂಗ್ ಇನ್ ಸ್ಟ್ರಕ್ಚರಲ್ ಚೇಂಜ್ or structural transformation, or don't bring in something you want. You fight the government and the rules. ಬೇರೆದು ಫೈಟ್ ಮಾಡೋದು. ನೀವು ಹೋರಾಟ ಅಂದರೆ ಪಕ್ಕದ ಮನೆ ಆಸ್ತಿ ನನ್ನ ಆಸ್ತಿ ಏನೋ ಮಾಡ್ಬೋದು. ಬಟ್ ದಿಸ್ ಇಸ್ ನಾಟ್. ಬಟ್ ಯು ಡೂ ಸ್ಟ್ರಕ್ಚರಲ್ ಹೋರಾಟ ಮಾಡಬೇಕು. ಅದು ಎರಡನೇದು. ಮೂರನೇದು ಏನಂದರೆ ಸೇವೆ ಮಾಡೋದು. ಸೇವೆ, ಹೋರಾಟ. ಸೇವೆ ಹೇಗೆ? ಸೇವೆ ಅಂದಾಗ ನೀವು ಜನಜಾಗೃತರ ವಿಚಾರಗಳ ಜೊತೆ ಆಟ ಆಡ್ತಾ ಇರ್ಬೋದು, ಅದನ್ನು ಚರ್ಚೆ ಮಾಡದೇ ಇರ್ಬೋದು. ನೀವು ಹೋರಾಟ ಥರ ರಚನಾತ್ಮಕವಾಗಿ ಬದಲಾವಣೆ ಆಗದೆ ಇರ್ಬೋದು. ಬಟ್ ನೀವು ನಿಮ್ಮ ರೀತಿಯಲ್ಲಿ, ನಿಮ್ಮ ಪರ್ಸ್ನಲ್ ಕೆಪಾಸಿಟಿನಲ್ಲಿ ನೀವು ಹೇಗೆ ಬೇರೆಯವರ ಕಷ್ಟಗಳಿಗೆ ನೀವು ಒಂದು ಪರಿಹಾರ ಕೊಡ್ಬೋದು, ಅವರ ಕಷ್ಟಕ್ಕೆ ನೀವು ಒಂದು ರೀತಿ ನಿಮ್ಮ ರೀತಿಯಲ್ಲಿ ಸಹಾಯ ಮಾಡ್ಬೋದು. ಅಂದರೆ ದಿಸ್ ಈಸ್ ಅನ್ ಇಮೋಷ್ನಲ್ ಕನೆಕ್ಷನ್ ವಿತ್ ದ ಪೀಪಲ್. ಅಂದರೆ ನಾನು ಕೂಡ ಸಮಾಜದಿಂದ ಪಡೆದಿದ್ದೀನಿ, ನಾನು ಕೂಡ ವಾಪಸ್ ಕೊಡಬೇಕು. ಅದು ಆನ್ ಅ ಪರ್ಸನಲ್ ಲೆವೆಲ್. ಅದು ಇಂಡಿವಿಜುವಲ್ನಲ್ಲಿ ಅವರ ರೀತಿಯಲ್ಲಿ ಅವರ ಕೆಪಾಸಿಟಿ ಅಥವಾ ಅವರ ಆಸಕ್ತಿ ಅಥವಾ ಅವರ ಒಂದು ರೀತಿ ಇಂಟ್ರೆಸ್ಟ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಬಟ್ ಮೇಯ್ನ್ ಏನಂದರೆ, ನಮಗೆ ಯು ಗಿವ್ ಬ್ಯಾಕ್. ಅಂದರೆ ಇವಾಗ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡೋದಾಗಿರ್ಬೋದು, ಅಲ್ಲೋಗಿ ಪಾಠ ಹೇಳೋದಾಗಿರ್ಬೋದು, ಕೆರೆ ಕುಂಟೆ ಒಂದು ರೀತಿ ಹೂಳೆತ್ತದಾಗಿರ್ಬೋದು, ಅಥವಾ ಸುಧಾರಣೆಗಳು, ಅಥವಾ ನೀವು ಏನೋ ಒಂದು ಕಬಡ್ಡಿ ಟೂರ್ನಮೆಂಟ್ ಮಾಡೋದಾಗಿರ್ಬೋದು. ಐ ಮೀನ್ ದಿಸ್ ಕಿಟ್ ವಿತರಣೆ ಮಾಡೋದು, ಒಂದು ಗಿಡ ನೆಡೋದು, ಸೇವೆಗೆ, ಅಥವಾ ಅನ್ನದಾಸೋಹ, ವಿದ್ಯಾದಾಸೋಹ, ಸಾವಿರಾರು ರೀತಿ ಮಾಡ್ಬೋದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಜನರ ಜೊತೆ ಒಂದು ಇಮೋಷನಲ್ ಕನೆಕ್ಷನ್ನು. ರಶ್ಮಿ ಅವರೇ, ಯು ಹ್ಯಾವ್ ಟು ಕನೆಕ್ಟ್ ಬೈ ಗಿವಿಂಗ್ ಬ್ಯಾಕ್. ಬಟ್ ಅದರಿಂದ ಏನು ರಚನಾತ್ಮಕ ಬದಲಾವಣೆ ಆಗಲ್ಲ. ಅದರಿಂದ ದೊಡ್ಡ ಪ್ರಮಾಣದಲ್ಲಿ ಬಡತನ ಅಥವಾ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಅನ್ಯಾಯಗಳು ಹೋಗಲ್ಲ. ಬಟ್ ಯು ಶೋ ಕಮಿಟ್ಮೆಂಟ್, ಆ್ಯಂಡ್ ಅದರಿಂದ ಜನರಿಗೂ ನಿಮಗೆ ಒಂದು ಕ್ರೆಡಿಬಿಲಿಟಿ, ನೀವು ನುಡಿದಂತೆ ನಡೀತಿದ್ದೀರಾ ಅಂತ ಒಂದು ವಿಶ್ವಾಸಾರ್ಹತೆ. ಅಲ್ಲಿವರೆಗೂ ಒಂದು ಟ್ರಾನ್ಸ್ಪರೆಂಟ್ ಇದು ಡೈಲಾಗ್ ಬರೀ ಮಾತಲ್ಲ, ನೀವು ಕೆಲಸನೂ ಮಾಡ್ತಾ ಇದ್ದೀರಾ ಅಂತ ಜನರಿಗೆ ಸೇತುವೆ, ಅದು ಮನವರಿಕೆ ಆಗುತ್ತೆ. ಸೊ ಈ 3 ರೀತಿಯಲ್ಲಿ ಯು ರೀಚ್ ದ ಪೀಪಲ್ ವಿತ್ ವರ್ಕ್, ದೆನ್ ಯು ಮೊಬಲೈಸ್ ಐಡಿಯಾಸಿಂದ, ಕೆಲಸದಿಂದ ಒಟ್ಟುಗೂಡಿಸುವಿಕೆ, ಕೋಲಿಷನ್ ಬಿಲ್ಡಿಂಗ್ ಅಂದಾಗ ಏನಂದರೆ, ನಮಗೆ ಇವತ್ತಿನ ದಿನ ರೈತ ಸಂಘಟನೆ ಬೇಕು, ಕಾರ್ಮಿಕ ಸಂಘಟನೆ ಬೇಕು, ಮಹಿಳಾ ಮತ್ತು ಟ್ರಾನ್ಸ್ಜೆಂಡರ್ LGBTQ ಸಂಘಟನೆಗಳು ಬೇಕು, ದಲಿತ ಬಹುಜನ ಸಂಘಟನೆಗಳು ಬೇಕು, ಕನ್ನಡ ಪರ ಎಲ್ಲ ಭಾಷೆಗಳ ಪರ ಮತ್ತು ಎಲ್ಲ ಭಾಷೆ ಅಂದರೆ ಕರ್ನಾಟಕದ ಎಲ್ಲ ಭಾಷೆಗಳ ಪರ, ಪ್ರಾದೇಶಿಕತೆ ಪರ ಬೇಕು, ಪರಿಸರವಾದಿಗಳು ಬೇಕು, ಭ್ರಷ್ಟಾಚಾರ ವಿರುದ್ಧನೂ ಬೇಕು, ಯುವಕರ ಸಂಘಟನೆಗಳು ಬೇಕು. ಎವ್ರಿ ಡಿಸ್ಟ್ರಿಕ್ಟ್ನಲ್ಲಿ ಸ್ಟೂಡೆಂಟ್ಸು, ಯುವಕರು, ಯು ಮೊಬಲೈಸ್ ಎಲ್ಲರೂ. ಯಾಕಂದರೆ ಎಲ್ಲರ ವಿಚಾರಗಳು ಅಗತ್ಯ ಇದೆ. ಯಾರು ವೈಜ್ಞಾನಿಕವಾಗಿ ಒಂದು ಉತ್ತಮ ಸಮಾಜ ಕೆಲಸ ಮಾಡ್ತಾಯಿದ್ರು ಅವನ್ನೆಲ್ಲನೂ ಜೊತೆಗೆ ಸೇರಿಸಿ ಸಿದ್ಧಾಂತ ಹೇಳಿಸಿ, ಆಮೇಲೆ ನಿಂತ್ಕೊಂಡು ಯು ಬ್ರಿಂಗ್ ಇನ್ ಅ ಕ್ಯಾಂಡಿಡೇಟ್. ಎಲೆಕ್ಷನ್ ನಿಲ್ಲಬೇಕು. ಈಗ ಯಾವ ಸ್ಟೇಜಲ್ಲಿ ಇದ್ದೀರಾ? ಇಷ್ಟೆಲ್ಲ ಹೇಳಿದ್ರಲ್ಲ, ಒಟ್ಟುಗೂಡಿಸುವಿಕೆ. ಇವಾಗ ಒಟ್ಟುಗೂಡಿಸುವಿಕೆ ನಾವಿವಾಗ 121 ಮತಕ್ಷೇತ್ರಗಳಲ್ಲಿ ನಾವು ಗಟ್ಟಿಯಾಗಿ ನಮ್ಮ ಬೇರೆ ಬೇರೆ ಎಲ್ಲ ಚಳುವಳಿಗಳ ಜೊತೆಗೆ ಸೇರಿಸ್ಕೊಂಡು ಅವರೆಲ್ಲರೂ ಬರ್ತಾರೆ. ಅವರೆಲ್ಲ ಎಲ್ಲ ಥರ ಸಮಾಜ ಕೊಟ್ಟಿರೋರು, ಹೋರಾಟಗಾರರು, ಬುದ್ಧಿಜೀವಿಗಳು, ಚಿಂತಕರು, ನಾಯಕರು, ನಾಯಕಿಯರು, ಲೀಡರ್ಸ್ ಎಲ್ಲರೂ ಬರ್ತಾರೆ. ಅವ್ರಿಗೆ ಬಂದಾಗ ಏನಿರುತ್ತೆ ಗೊತ್ತಿರಲ್ಲ. ನಾನು ಅವ್ರಿಗೆ ಅರ್ಧ ಗಂಟೆ ಪ್ರೆಸೆಂಟ್ ಮಾಡಿ, ಆಮೇಲೆ ಅವ್ರ ಪ್ರಶ್ನೆಗಳಿಗೆ ಸಮರ್ಥವಾದ ಉತ್ತರ ಕೊಟ್ಟಾದ ಮೇಲೆ
ಅವರೆಲ್ರಿಗೂ ಕನ್ವಿನ್ಸ್ ಆಗುತ್ತೆ. ಯಾಕಂದರೆ ಅವರೆಲ್ಲರ ಹೋರಾಟ ನಮ್ಮ ಪರಿಕಲ್ಪನೆ ಅಡಿಯಲ್ಲಿರುತ್ತೆ. ಬಟ್ ಅವರೆಲ್ಲರ ಹೋರಾಟ ನಮ್ಮ ಪರಿಕಲ್ಪನೆ ಅಡಿಯಲ್ಲಿರುತ್ತೆ. ಬಟ್ ಅವ್ರದ್ದು ಒಂದೇ ಹೋರಾಟ ಅಲ್ಲ. ಯಾಕಂದರೆ ಎಲ್ಲ ಹೋರಾಟನೂ ಒಂದಕ್ಕೊಂದು ಪೂರ್ಣಿಸ್ಕೊಂಡ್ಬಿಟ್ಟಿದೆ. ಸೊ ನಮಗೆಲ್ಲ ಹೋರಾಟಗಳು ಬೇಕು. ಎಲ್ಲ ಅನ್ಯಾಯಗಳ ವಿರುದ್ಧ ನಮಗೆ ನ್ಯಾಯ ಬೇಕು. ಸೊ ಈಗ ಬಂದರೆ ಪವರಿಗೆ ಬಂದರೆ ನಿಮ್ಮ ಸಿದ್ಧಾಂತದ ಮೂಲಕ ಸಮಾಜದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ? ಇಟ್ಸ್ ಎ 10 ಪಾಯಿಂಟ್ ಪ್ರೋಗ್ರಾಮ್ ಪ್ಲಸ್ ಹೆಚ್ಚುವರಿಗಳು. ನಿಮಗೆ ಆಲ್ ಟೈಪ್ಸ್ ಆಫ್ ಇನಿಕ್ವಾಲಿಟಿನ ಕಿತ್ತಾಕಬೇಕು. ನಾನು ಹೇಳಿದ್ದೀನಿ, ಜಾತಿ, ಲಿಂಗ, ವರ್ಗ, ಭಾಷೆ ಮತ್ತು ಎಲ್ಲ ಅದು ಹೆಂಗೆ, ಮತ್ತು ಉದ್ಯೋಗ, ಪವರ್ ಸ್ಟ್ರಕ್ಚರ್ಗೆ ತಲೆಮಟ್ಟದಿಂದ ಏರಿಸೋದು, ಮೇಲಿಂದ ಏಳಿಸೋದು ಸಮಾಜ. ಅದರ ಜೊತೆ ಇನಿಕ್ವಾಲಿಟಿ ಫೈಟರ್ ಜೊತೆ ನೀವು ಒಂದು ಭ್ರಷ್ಟಾಚಾರ ಕಿತ್ತಾಕೋದಾಗಿರ್ಬೋದು, ಪೊಲೀಸ್ ಸುಧಾರಣೆ ಆಗಿರ್ಬೋದು, ಪರಿಸರದ ಒಂದು ರೀತಿ ಬೆನಿಫಿಟ್, ಅದು ಒಂದು ರೀತಿ ಈ ಬೇರೆ ಬೇರೆ ಲಾಬೀಸು, ಗಣಿಗಾರಿಕೆ ಲಾಬೀಸ್ಗಳ ಮೇಲೆ ಕಡಿವಾಣ ಹಾಕೋದು, ಶಿಕ್ಷಣ, ಆರೋಗ್ಯದ ಸಂಪೂರ್ಣವಾದ ಪರಿವರ್ತನೆ ಆಗಿರ್ಬೋದು. ಎಲ್ಲ ರೀತಿಯಲ್ಲೂ ಈ ಒಂದು ನೀವೇನು ಹೇಳ್ತಾ ಇದ್ದೀರಾ, ಸ್ಪೋರ್ಟ್ಸಿನ ಸುಧಾರಣೆ, AI ಆಗಿರ್ಬೋದು, ಅದನ್ನು ಅರ್ಥ ಮಾಡ್ಕೊಂಡು ಅದನ್ನು ಹೆಂಗೆ ಬಳಸೋದಾಗಿರ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅದೇ ಇದ್ದೇ ಇರುತ್ತೆ. ನಿಮ್ಗೆ ಯು ಹ್ಯಾವ್ ಟು ನೋಡಿ ರಶ್ಮಿ ಅವರೇ, ನಮಗೆ ಒಂದಕ್ಕೊಂದು ಇಂಟರ್ ಕನೆಕ್ಟೆಡು, ಎಲ್ಲ ಹೋರಾಟಗಳು ಬೇಕು. ನಮಗೆ ಯೂನಿಟ್ ಟ್ರಾನ್ಸ್ಫಾರ್ಮೇಷನ್ ಆನ್ ಎವ್ರಿ ಎಲಿಮೆಂಟ್. ಲಿಟ್ರಲಿ ಸಮಾಜನ ತಲೆಕೆಳಗೆ ಮಾಡೋದೇ ಈಗ ಫುಲ್ ಹಂಗಿದೆ. ಲಿಟ್ರಲಿ ನೀವು ಟ್ರಾನ್ಸ್ಫಾರ್ಮೇಷನ್ ಅನ್ಬೋದು, ನೀವು ಒಂದು ಉತ್ತಮ ಸಮಾಜದ ಕೆಲಸಗಳು ಅನ್ಬೋದು, ಅಥವಾ ನೀವೊಂದು ಅಹಿಂಸಾವಾದದ ಸಂವಿಧಾನನ ಎತ್ತಿಡಿಯೋ ಒಂದು ಕ್ರಾಂತಿ ಅನ್ಬೋದು. ಅದೇ ಬೇಕಾಗಿರೋದು. ನಿಮ್ಮ ಹೆಸರಲ್ಲಿ ಅಹಿಂಸೆ ಇದೆಯಲ್ಲ, ಈಗ ಅದಕ್ಕೆ ನಾನು ಅದನ್ನ ಇಟ್ಕೊಂಡಿದ್ದು. ನಾನು ಶಸ್ತ್ರಾಸ್ತ್ರ ಇಲ್ಲದೆ ಉತ್ತಮ ವಿಚಾರಗಳು ಇಟ್ಕೊಂಡು ಸಮಾಜಕ್ಕೆ ಒಂದು ಪ್ರತಿರೋಧ ತರದೆ ಆ ಅಹಿಂಸೆ ಅಂತ ನಾನು ನೋಡ್ತೀನಿ. ಮಾತಿನ ಮೂಲಕ, ಮಾತು, ವಿಚಾರ, ಕೆಲಸ, ಸೇವೆ, ಶಸ್ತ್ರಾಸ್ತ್ರ ಬಿಟ್ಟು. ಸೊ ಇಟ್ಸ್ ಅ ಟ್ರಾನ್ಸ್ಫಾರ್ಮೇಷನ್. ಬುದ್ಧ ಮಾಡಿದ್ದು ಅದೇ, ಬಸವಣ್ಣ ಮಾಡಿದ್ದು ಅದೇ, ಮತ್ತು ಶರಣರು ಮಾಡಿದ್ದು ಅದೇ, ಕುವೆಂಪು ಮತ್ತು ತಂದೆ ಪೆರಿಯಾರ್, ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ, ಬಾಬಾ ಸಾಹೇಬರು, ಇವರೆಲ್ಲರೂ ಕೂಡ ಅದೇ ರೀತಿ ಮಾಡಿದ್ದು. ಯಾರೂ ಕೂಡ ನಿಮಗೆ ಶಸ್ತ್ರಾಸ್ತ್ರ ಬೇಕು ಅಂತ ಹೇಳಿರೋದಲ್ಲ. ಎಲ್ಲ ಶಸ್ತ್ರಾಸ್ತ್ರ ಬೇಡ ಅಂತ ಹೇಳೋರಲ್ಲ, ನಾವು ಒಪ್ಪಲ್ಲ. ಬಟ್ ನಮ್ಮ ಮಾದರಿಗಳು ಯಾರೂ ಕೂಡ ಶಸ್ತ್ರಾಸ್ತ್ರ ಬೇಕು ಅಂತ ಹೇಳಿಲ್ಲ.